ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೋಡಿ, ಈಗಾಗಲೇ ಟಿ ಪರೀಕ್ಷೆಗೆ ಸಂಬಂಧಿಸಿದಂಥ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದೆ. ಇವತ್ತು ನಾನು 6th ವಿಡಿಯೋವನ್ನು ಅಂದರೆ 2020 6ರಿಂದ 8ರವರೆಗೆ ಕೇಳಲಾದ ಪ್ರಶ್ನೆಗಳನ್ನು ಟಿ ಸೋಷಿಯಲ್ ಸೈನ್ಸಲ್ಲಿ ಬಂದಂಥ ಇತಿಹಾಸ ಪ್ರಶ್ನೆಗಳ ಕುರಿತು ನಾನು ಮಾತಾಡ್ತಾ ಹೋಗ್ತೇನೆ. ಡಿಯರ್ ಫ್ರೆಂಡ್ಸ್, ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಸಹ ನಿಮಗೆ ಅವೈಲೇಬಲ್ ಇದೆ. KS PDO ಮತ್ತು PSI ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಬ್ಯಾಂಕಿಂಗ್ ಕೋರ್ಸ್ಗಳಿಗೆ ಸಂಬಂಧಿಸಿದಂಥ ಆಫ್ಲೈನ್ ಕ್ಲಾಸಸ್ ಇದೆ. ಅದೇ ರೀತಿ PDO, ಬ್ಲ್ಯಾಂಡ್ ಸರ್ವೇರ್ ಮತ್ತು ನಿಮಗೆ ಬೀಟ್ ಫಾರೆಸ್ಟರ್ ಮತ್ತು VA ಮತ್ತು ಟಿ ಮ್ಯಾಥ್ಸ್ ಎಲ್ಲ ಎಕ್ಸಾಮ್ಗಳಿಗೂ ಆನ್ಲೈನ್ ಕೋಚಿಂಗ್ ಸಹ ಲಭ್ಯವಿದೆ. ಹಾಗಾದರೆ 2020ರಲ್ಲಿ ಕೇಳಲಾದಂಥ ಪ್ರಶ್ನೆಗಳೇನು, ಅದನ್ನು ಯಾವ ರೀತಿ ಕೇಳ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದು ಟಿ ಪರೀಕ್ಷೆಯಲ್ಲಿ ಅದು ಸೋಷಿಯಲ್ ಸೈನ್ಸಲ್ಲಿ ಹೇಳ್ತಕ್ಕಂಥ ಇತಿಹಾಸದ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾನು ಮಾಡ್ತೇನೆ. ನೋಡಿ, ಅಕ್ಬರ್ ಸ್ಥಾಪಿಸಿದ ದೀನ್ ಇಲಾಹಿ ಅಂತಕ್ಕಂಥ ಒಂದು ಧರ್ಮ ಇದೆ. ಈ ಅಕ್ಬರ್ ಸ್ಥಾಪನೆ ಮಾಡಿದಂತಹ 1582ರಲ್ಲಿ ಈ ದೀನ್ ಇಲಾಹಿ ಅಂತಕ್ಕಂತಹ ಧರ್ಮ ಅಥವಾ ದೀನ್ ಇಲಾಹಿಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಅಕ್ಬರ್ ಒಬ್ಬ ಮಹಾಶಯ ಇರ್ತಾನೆ, ಅಲೆಕ್ಸಾಂಡರ್ ಒಬ್ಬ ಮಹಾಶಯ ಮತ್ತು ಅಶೋಕ ಒಬ್ಬ ಮಹಾಶಯ ಸ್ನೇಹಿತರೆ. ಯಾಕೆ ಅಂದರೆ ಅಶೋಕ ಕಳಿಂಗ ಯುದ್ಧವನ್ನು ಎಂಡ್ ಮಾಡಿದ ಮಹಾಶಯ ಆದ, ಗೆದ್ದಂಥ ಪ್ರಾಂತ್ಯವನ್ನು ವಾಪಸ್ ನೀಡಿದವನು ಅಲೆಕ್ಸಾಂಡರ್ ಮಹಾಶಯ ಆದ. ಆದರೆ ಈ ಒಂದು ಅಕ್ಬರ್ ಅಂತಕ್ಕಂಥವನು ಏನು ಮಾಡ್ದ ಅಂದರೆ ಹಿಂದೂ ಮತ್ತು ಎಲ್ಲ ಧರ್ಮೀಯರನ್ನು ಒಟ್ಟುಗೂಡಿಸೋದಕ್ಕೆ ದೀನ್ ಇಲಾಹಿ ಅಂತಕ್ಕಂಥ ಧರ್ಮವನ್ನು 1582ರಲ್ಲಿ ಸ್ಥಾಪನೆ ಮಾಡ್ದ. ನೋಡಿ, ಈ ದೀನ್ ಇಲಾಹಿ ಧರ್ಮವನ್ನು ಉತ್ತರ ಪ್ರದೇಶದ ಈ ಫತೇಪುರ್ ಸಿಕ್ರಿಯಲ್ಲಿ ಒಂದು ಇಬಾದತ್ ಖಾನ್ ಅಂತಕ್ಕಂಥ ಇಬಾದತ್ ಖಾನ್ ಅಂತಕ್ಕಂಥ ಮಹಲಲ್ಲಿ ಏನು ಮಾಡ್ದ, ಪ್ರಾರ್ಥನಾ ಮಂದಿರದಲ್ಲಿ ಇದು ಸ್ಟಾರ್ಟ್ ಮಾಡ್ದ. ಇದನ್ನು ಹಲವಾರು ಹಿಂದೂಗಳು ವಿರೋಧಿಸಿದರು ಮತ್ತು ಅದನ್ನು ವಿಶೇಷವಾಗಿ ಅದನ್ನು ಬೆಂಬಲಿಸಿದ್ರು, ಅದರ ಸದಸ್ಯರಾಗಿದ್ದರು. ಇಬಾದತ್ ಖಾನ್ ಅಂತಕ್ಕಂಥ ಮಹಲ್ ಉತ್ತರ ಪ್ರದೇಶದಲ್ಲಿದೆ. ಅಲ್ಲಿ ಹಿಂದೂ, ಜೈನ ಮತ್ತು ಜೊರಾಸ್ಟ್ರಿನ್ ಮತ್ತು ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚಟುವಟಿಕೆ ಅಂತಿಮವಾಗಿ ಇದು ರೂಪವನ್ನು ತಾಳಿತು ಅಂತಕ್ಕಂಥದ್ದು, ಅಥವಾ ದೀನ್ ಇಲಾಹಿ ಅಂತಕ್ಕಂಥದ್ದು ಒಂದು ಏಕೀಶ್ವರವಾದಕ್ಕೆ ಆಗಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಆದರೆ ಇಲ್ಲಿ ಅಬ್ದುಲ್ ರಹೀಂ ಖಾನ್ ಈ ಧಾರ್ಮಿಕ ಪಂಥದ ಮುಖ್ಯ ರೂವಾರಿಯಾಗಿದ್ದ. ಹೊಸ ಧರ್ಮವು ಸಂಸ್ಕಾರ, ನಡವಳಿಕೆ ಹಾಗೂ ಏಕೀಶ್ವರವಾದದಲ್ಲಿ ನಂಬಿಕೆ ಹೊಂದಿತ್ತು. ಏಕೀಶ್ವರವಾದ ಇಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಆದರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಸಿ ಮಾತ್ರ ತಪ್ಪಾಗಿದೆ. ಇನ್ನು ಉಳಿದ ಎಲ್ಲ ಅಂಶಗಳು ಸಹ ಮುಖ್ಯವಾಗಿ ನೋಡ್ತಾ ಹೋಗ್ಬೋದು. ನೋಡಿ, ಅಬ್ದುಲ್ ರಹೀಮ್ ಅಲ್ಲ, ಅಬ್ದುಲ್ ಫಜಲ್ ಏನಿದ್ದಾನೆ, ಅಬ್ದುಲ್ ಫಜಲನನ್ನು ಏನು ಮಾಡಿದ್ದ, ಇಲ್ಲಿ ಮುಖ್ಯ ಪುರೋಹಿತನಾಗಿ ನೇಮಿಸಿದ್ದ. ಆದರೆ ಈ ಅಬ್ದುಲ್ ರಹೀಮ್ ಅಂತಕ್ಕಂಥವನು ಬೈರಮ್ ಖಾನನ ಮಗ, ಈತನನ್ನು ಇಲ್ಲಿ ನೇಮಿಸಿರಲಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಮಗೆ C1 ಬಿಟ್ಟು ಉಳಿದೆಲ್ಲ ಸ್ಟೇಟ್ಮೆಂಟ್ಗಳು ರೆಡಿಯಾಗಿದೆ. ಬಟ್ ಇಲ್ಲೂ ಸಿ ಇದೆ, ಇಲ್ಲೂ ಸಿ ಇದೆ, ಇಲ್ಲೂ ಸಿ ಇದೆ. ಆದರೆ ABD ಅಂತಕ್ಕಂಥ ಆಪ್ಷನ್ಸಲ್ಲಿ ಸಿ ಆಪ್ಷನ್ಸಲ್ಲಿಲ್ಲ. ನೋಡಿ, ಫತೇಪುರದ ಸಿಕ್ರಿಯಲ್ಲಿ ಅಥವಾ ಉತ್ತರ ಪ್ರದೇಶದ ಸಿಕ್ರಿಯಲ್ಲಿ ದೀನ್ ಇಲಾಹಿ ಅಕ್ಬರ್ ಯಾಕೆ ಅಂದರೆ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು. ಹಾಗೆ ಮನ್ಸಬ್ದಾರಿಯ ಪದ್ಧತಿಯ ಜೊತೆಗೆ ತೋದರಮಲ್ಲನ ಒಂದು ಕಂದಾಯ ಪದ್ಧತಿಯನ್ನು ಸಹ ಜಾರಿಗೆ ತಂದಂಥವನು. ಹಾಗೆ ಅಕ್ಬರ್ ಅಂತಕ್ಕಂಥವನು ಬೃಹತ್ ಸೇನೆಯನ್ನು ನಿರ್ಮಾಣ ಮಾಡಿದಂಥವನು, ಹಿಂದೂಗಳನ್ನು ವಿವಾಹ ಆದಂಥವನು. ಜೋಧಾಬಾಯಿ ಮತ್ತು ಅಕ್ಬರ್ನ ಮಗನೇ ಜಹಾಂಗೀರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆಪ್ಷನ್ 4 ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಹಾಗಾದರೆ ಇವುಗಳಲ್ಲಿ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆರ್ಯ ಸಮಾಜ ಮಹಾತ್ಮ ಜ್ಯೋತಿಬಾ ಫುಲೆ, ಪ್ರಾರ್ಥನಾ ಸಮಾಜ ದಯಾನಂದ ಸರಸ್ವತಿ, ಸತ್ಯಶೋಧಕ ಸಮಾಜ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ. ಹಾಗೆ ಯೂತ್ ಬಂಗಾಳಿ ಮೂಮೆಂಟ್ ಅಂತಕ್ಕಂಥದ್ದು ಯಂಗ್ ಬಂಗಾಳಿ ಮೂಮೆಂಟ್, ಯುವ ಬಂಗಾಳಿ ಮೂಮೆಂಟ್ ಯಾರ್ದು ಅಂತಕ್ಕಂಥದ್ದು ಕೇಳಿದ್ದಾರೆ. ನೋಡಿ, ಆರ್ಯ ಸಮಾಜ ಅಂತಕ್ಕಂಥದ್ದು ದಯಾನಂದ ಸರಸ್ವತಿ, ಪ್ರಾರ್ಥನಾ ಸೊಸೈಟಿ ಅಂತಕ್ಕಂಥದ್ದು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ. ಹಾಗೆ ಸತ್ಯಶೋಧಕ ಸಮಾಜ ಅಂತಕ್ಕಂಥದ್ದು ಮಹಾತ್ಮ ಜ್ಯೋತಿಬಾ ಫುಲೆ. ನೋಡಿ, 1875ರಲ್ಲಿ ಈ ಒಂದು ಆರ್ಯ ಸಮಾಜ ಸ್ಟಾರ್ಟ್ ಆಯಿತು. ಹಾಗೆ 1867ರಲ್ಲಿ ಪ್ರಾರ್ಥನಾ ಸಮಾಜ ಸ್ಟಾರ್ಟ್ ಆಯಿತು. ಹಾಗೆ 1873ರಲ್ಲಿ ಸತ್ಯಶೋಧಕ ಸಮಾಜ ಸ್ಟಾರ್ಟ್ ಆಯಿತು. ಆದರೆ ಬಂಗಾಳದಲ್ಲಿ 1826ರಲ್ಲಿ ಈ ಒಂದು ಯಂಗ್ ಬಂಗಾಳಿ ಮೂಮೆಂಟ್ ಅಂತಕ್ಕಂಥ ಸ್ಟಾರ್ಟ್ ಆಯಿತು. ಹೆನ್ರಿ ಲೂಸಿ ಈ ಚಳವಳಿಯ ಡಿರೋಜಿಯಾ ಅಂತಕ್ಕಂಥವರು ಇದಕ್ಕೆ ಸರಿಯಾದ ಉತ್ತರ. ಈ ಜೋಡಿ ಸರಿಯಾಗಿದೆ, ಈ ಮೇಲಿನ ಜೋಡಿಗಳು ರಾಂಗ್ ಆಗಿದೆ. ಹಾಗಾದರೆ ನಮಗೆ ಇಲ್ಲಿ ವಿಶೇಷವಾಗಿ ಈ ಅಂಶಗಳ ಬಗ್ಗೆ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟು ನಮಗೆ ಮುಂದಿನ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ಪಟ್ಟಿ 1 ಪಟ್ಟಿ 2 ರೊಂದಿಗೆ ಹೊಂದಿಸಿ ಆಯ್ಕೆಯನ್ನು ಗುರುತಿಸಿ ಅಂತ.
ನಿಮಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಒಂದು ಪ್ರಶ್ನೆ ಈಸಿಯಾಗಿ ಗೆಸ್ ಮಾಡ್ಬೋದು ಇಲ್ಲಿ, ಅಥವಾ ಎರಡು ಪ್ರಶ್ನೆಗಳು. ಶ್ರೀ ಪುರುಷ ಅಂತಕ್ಕಂಥವನು ಏನು ಮಾಡ್ತಾನೆ, ಈ ಗಜಶಾಸ್ತ್ರ ಗಜಾಷ್ಟಕ ಬರೆದವನು ಶಿವಮಾರ. ಶ್ರೀ ಪುರುಷ ಗಂಗರಲ್ಲಿ ಗಜಶಾಸ್ತ್ರವನ್ನು ಬರೆದಂಥವನು. ಈ ಡಿಗೆ 2 ಎಲ್ಲಿದೆ ಅಂದರೆ ಡಿಗೆ 2 ಇಲ್ಲಿದೆ. ಅಕಸ್ಮಾತ್ ಈಗ ದುರ್ವಿನೀತನ ನಿಮಗೆ ಗೊತ್ತಿರತಕ್ಕಂಥ ಶಬ್ದಾವತಾರ ಅಂತಕ್ಕಂಥದ್ದಿದೆ. ಈ ಶಬ್ದಾವತಾರದ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ, ಇಲ್ಲಿದೆ. ನೆಕ್ಸ್ಟ್ ಹಾಗಾದರೆ ಹೇಮಸೇನನು ಆಪ್ಷನ್ಸ್ ಏನಿದೆ ಅಂದರೆ ಇಲ್ಲಿ ಹೇಮಸೇನನಿಗೆ ಸಂಬಂಧಿಸಿದಂತೆ ರಾಘವ ಪಾಂಡನೀಯ ಅಂತಕ್ಕಂಥದ್ದಿದೆ. ಹಾಗೆ ನಿಮಗೆ ಈಗ ವಿಶೇಷವಾಗಿ ನಮಗೆ ಈಗ 3ನೇದರಲ್ಲಿ ಏನಿದೆ ಅಂದರೆ ವಾದಿ ಬಸಿಯಂ ಅಂತಕ್ಕಂಥವನು ಇದ ಗದ್ಯ ಚಿರಂತಮಣಿ ಅಂತಕ್ಕಂಥದ್ದಿದೆ. ಹಾಗಾದರೆ ಈ ಆಪ್ಷನ್ ಸರಿಯಾಗಿದೆ. ಇಲ್ಲಿ ಒಂದು ಶ್ರೀ ಪುರುಷನ ಗಜಶಾಸ್ತ್ರ ಅಂತಕ್ಕಂಥದ್ದು ಗೊತ್ತಾದರೆ ಸಾಕು ನಿಮಗೆ. ಹಾಗೆ ಶಿವಮಾರನ ಗಜಾಷ್ಟಕದ ಬಗ್ಗೆನೂ ಕೇಳ್ಬೋದು. ಗಜಶಾಸ್ತ್ರದಲ್ಲಿ ಹೆಚ್ಚು ಪ್ರವೀಣನಾದಂಥ ಶ್ರೀ ಪುರುಷನ ಬಗ್ಗೆ ನಿಮಗೆ ಗೊತ್ತಿರಬೇಕು, ಗಂಗಾದೊರೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಬ್ರಿಟಿಷರು ಭೂಕಂದಾಯ ನೀತಿಗಳಿಗೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು ಅಂತಿದೆ. ಇಲ್ಲಿ ಸುಮಾರು ನಮಗೆ ಲಾರ್ಡ್ ಕಾರ್ನ್ವಾಲಿಸ್ ಇದೆ, ಚಾರ್ಲ್ಸ್ ಗ್ರ್ಯಾಂಟ್ ಇದೆ, ಹಾಗೆ ಈ ಜೋನಾಥನ್ ಡಂಕನ್ ಇದೆ, ಹಾಗೆ ಚಾರ್ಲ್ಸ್ ಮೆಡ್ಕಾಫ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಚಾರ್ಲ್ಸ್ ಮೆಡ್ಕಾಫ್ ಅಂತ. ಸರಿಯಾದ ಉತ್ತರ ಯಾವುದು ಅಂದರೆ ಚಾರ್ಲ್ಸ್ ಮೆಡ್ಕಾಫ್. ಇವ್ರ ಬಗ್ಗೆ ಎಲ್ಲ ನಿಮಗೆ ಕಾರ್ನ್ವಾಲಿಸ್ ಬಗ್ಗೆ, ವೈಸ್ರಾಯಿ ಮತ್ತು ಗವರ್ನರ್ ಬಗ್ಗೆ ಇದ್ದಂಥ ಅಂಶಗಳ ಬಗ್ಗೆ ನೀವು ವರ್ಕ್ ಮಾಡಿರ್ತೀರ. ಇವೆಲ್ಲ ಟೆಕ್ಸ್ಟ್ ಬುಕ್ಸಲ್ಲಿರ್ತಕ್ಕಂಥ ಪ್ರಶ್ನೆಗಳು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಹಾಗಾದರೆ ನೀಡಿರುವ ಘಟನೆಗಳು ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ. ಪ್ಲಾಸಿ ಕದನ ನಡೆದಿದ್ದು 1757 ಫ್ರೆಂಡ್ಸ್. ನಿಮಗೆ ಸಹಾಯಕ ಸೈನ್ಯ ಪದ್ಧತಿ ನಡೆದಿದ್ದು 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥ ಸ್ಟಾರ್ಟ್ ಆಯಿತು. ಹಾಗೆ 1848ರಲ್ಲಿ ನಿಮಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, 1764ರಲ್ಲಿ ಬಕ್ಸರ್ ಕದನ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾದರೆ ಎ ಇಲ್ಲಿ 2 ಕಡೆ ಎ ಸರಿಯಾಗಿದೆ. ಹಾಗಾದರೆ ಡಿ ಸೆಕೆಂಡ್ ಆಗಬೇಕು, ಡಿ ಸರಿಯಾಗಿದೆ. ಹಾಗೆ ಸಹಾಯಕ ಸೈನ್ಯ ಪದ್ಧತಿ ಬಿ ನೆಕ್ಸ್ಟ್ ಸರಿಯಾಗುತ್ತೆ. ನೆಕ್ಸ್ಟ್ ಸಿ ಇಲ್ಲಿ ಸರಿಯಾಗುತ್ತೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಈ ಬೆಟಲ್ ಆಫ್ ಪ್ಲಾಸಿ ಅಂತಕ್ಕಂಥದ್ದು ವೆಸ್ಟ್ ಬಂಗಾಳಲ್ಲಿರ್ತಕ್ಕಂಥದ್ರ ಬಗ್ಗೆ ಗೊತ್ತಾಗಿರಬೇಕು, ಮತ್ತು ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಆಗಿದ್ರ ಬಗ್ಗೆ ಗೊತ್ತಿರಬೇಕು. ಸಿರಾಜುದ್ದೌಲ ಹೇಗೆ ಸೋತ ಅಂತ ಗೊತ್ತಾಗಬೇಕು. ಪ್ಲಾಸಿ ಕದನದಲ್ಲಾದಂಥ ಕೆಲವು ಅಗ್ರಿಮೆಂಟ್ಗಳ ಬಗ್ಗೆ ಗೊತ್ತಾಗಬೇಕು. ಆಲಿನಗರ ಒಪ್ಪಂದ ಎಲ್ಲ ಆಯಿತು ಅಂದರೆ ಪ್ಲಾಸಿಯಲ್ಲಿ. ನೆಕ್ಸ್ಟ್ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದು ಫಸ್ಟು ಈ ಒಂದನ್ನು ಹೈದರಾಬಾದ್ ನಿಜಾಮರು ಹೇಗೆ ಒಪ್ಕೊಂಡ್ರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನು ಸತಾರದಲ್ಲಿ ಡಾಲೌಸಿಗೆ ಸಂಬಂಧಿಸಿದಂತೆ ಹೇಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಒಪ್ಕೊಂಡ್ರು ಗೊತ್ತಾಗಬೇಕು. ಬಕ್ಸರ್ ಕದನ 1765ರಲ್ಲಿ ಈ ಅಲಹಾಬಾದ್ ಅಗ್ರಿಮೆಂಟ್ ಮೂಲಕ ಹೇಗೆ ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ದಿವಾನಿ ರೈಟ್ಸ್ ಮತ್ತು ಡ್ಯೂಯಲ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂತ ಗೊತ್ತಿರಬೇಕು. ಈಗ ನಮಗೆ ಈ 2ನೇ ಆಪ್ಷನ್ಸು ಸರಿಯಾದ ಉತ್ತರ ಅಂತ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಅದಾದಮೇಲೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ನೋಡಿ, 2ನೇಯ ದೇವರಾಯ ಗಜಬೆಂಟೆಗಾರ ಎಂದು ಬಿರುದನ್ನು ಧರಿಸಿದ್ದನು. ನೋಡಿ, ಗಜಬೆಂಟೆಗಾರ. ಹಾಗೆ ಈ ಪ್ರೌಢ ದೇವರಾಯ ಅಂತಕ್ಕಂಥವನು ಯಾರು ಅಂದರೆ ಇವನಿಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗ್ಬೋದು. ವಿಶೇಷವಾಗಿ ಈ 2ನೇ ದೇವರಾಯ ವಿಜಯನಗರ ಡೈನೆಸ್ಟಿ. ಈ 2ನೇ ದೇವರಾಯನ ಆಸ್ಥಾನಕ್ಕೆ ಬಂದಂಥವನೇ ಅಬ್ದುಲ್ ರಜಾಕ್ ಅಂತಕ್ಕಂಥವನು, ಪರ್ಷಿಯಾದವನು. ನೆಕ್ಸ್ಟ್ ಹಾಗಾದರೆ 2ನೇ ದೇವರಾಯ ಕೇರಳ, ಶ್ರೀಲಂಕಾ ಮತ್ತು ಕಪ್ಪ ಕಾಣಿಕೆಯನ್ನು ಈ ಲಕ್ಕಣ್ಣ ದಂಡೇಶ ಏನಿದ್ದಾನೆ, ಲಕ್ಕಣ್ಣ ದಂಡೇಶ ಅಂತಕ್ಕಂಥ ಇವನ ಸೇನಾನಿ ಶ್ರೀಲಂಕಾ, ಕೇರಳ, ಸಿಲೋನ್ಗಳ ಮೇಲೆ ದಾಳಿ ಮಾಡ್ದ. ಹಾಗಾಗಿ ಇವನಿಗೆ ದಕ್ಷಿಣ ಸಮುದ್ರಾಧಿಪತಿ ಅಂತಕ್ಕಂಥ ಬಿರುದಿತ್ತು, ಅಥವಾ ದಕ್ಷಿಣ ಪಂಥದ ಚಕ್ರವರ್ತಿ ಅಂತಕ್ಕಂಥದ್ದು ಇವು ನಮಗೆ ವಿಶೇಷವಾಗಿ ಕೇಳ್ಬೋದು. ನೋಡಿ, ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಮಗೆ ಉತ್ತರಗಳನ್ನು ಕೇಳ್ತಾ ಹೋಗ್ಬೋದು. ಇದು ನಮಗೆ 2 ಹೇಳಿಕೆಗಳು ಸರಿಯಾಗಿದೆ. ಎ ಮತ್ತು ಬಿ ಎರಡೂ ಸರಿ. ಎ ಮತ್ತು ಬಿ ಆಪ್ಷನ್ಸಲ್ಲಿ ಎರಡೂ ಸರಿಯಾಗಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ದಕ್ಷಿಣ ಪಥದ ಚಕ್ರವರ್ತಿ ಅಂತ ಕರಿತೀವಿ. ನೆಕ್ಸ್ಟು ಇದಾದ ಮೇಲೆ ಮುಂದಿನ ಪ್ರಶ್ನೆ ನಾವು ವಿಶೇಷವಾಗಿ ನೋಡ್ತಾ ಹೋಗೋದಾದರೆ ಯಾವ ಪ್ರಶ್ನೆಗಳ ಬಗ್ಗೆ ಕೇಳ್ತಾ ಹೋಗ್ಬೋದು ಅಂತ ಸ್ನೇಹಿತರೆ. ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಮತ್ತು ಉತ್ತರಗಳನ್ನು ಆರಿಸಿ. ಔರಂಗಜೇಬನು ಜಿಂದಾ ಪೀರ್ ಅಥವಾ ಜೀವಂತ ಫಕೀರ ಅಂತ ಕರಿತೀವಿ, ಅಥವಾ ಜೀವಂತ ಸಾಧು ಅಂತ ಕರಿತೀವಿ ಎಂದು ಕರೆದವರು. ಏಕೆಂದರೆ ಔರಂಗಜೇಬನನ್ನು ಇವನು ದಕ್ಷಿಣ ಭಾರತದಲ್ಲಿ 25 ವರ್ಷಗಳ ಕಾಲ ಇದ್ದಂಥವನು. ಹಾಗೆ ಇವನ ಆಡಳಿತ ಅವಧಿಯಲ್ಲಿ ವಿಶೇಷವಾಗಿ ಇವನು
ಒಂದು ಈ ಮದ್ಯಪಾನ ಮತ್ತು ಜೂಜಾಟ ಮತ್ತು ಔತಣಕೂಟಗಳನ್ನು ನಿಷೇಧ ಮಾಡಿದ್ದ. ಹಾಗೆ ಔರಂಗಜೇಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡದೆ ಸರಳವಾಗಿ ತನ್ನ ಬದುಕನ್ನು ಕಳೆದ. ಹಿಂದೂಗಳ ವಿರೋಧಿಯಾಗಿದ್ದ, ಮದ್ಯಪಾನವನ್ನು ನಿಷೇಧ ಮಾಡಿದ, ಜೂಜಾಟವನ್ನು ನಿಷೇಧ ಮಾಡಿದ, ಔತಣಕೂಟಗಳನ್ನು ನಿಷೇಧ ಮಾಡಿದಂಥವನು ಈ ಔರಂಗಜೇಬ್. ದಕ್ಷಿಣ ಭಾರತದಲ್ಲಿ ಉಳಿದಂಥವನು ಹಸ್ತಕ್ಷರಗಳ ಪಿತಾಮಹ ಅಂದರೆ ಔರಂಗಜೇಬ್. ಹಾಗಾದರೆ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಎಗೆ ಎಗೆ ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ 2 ಬಗ್ಗೆ ನಿಮಗೆ ಗೊತ್ತಿರಬೇಕು. ಔರಂಗಾಬಾದ್ ಇದೆ ಇವನ ಸಮಾಧಿ ಅಂತಕ್ಕಂಥದ್ದು ನಿಮಗೆ ವಿಶೇಷವಾಗಿ ಈ 7ನೇ ಪ್ರಶ್ನೆಯಲ್ಲಿ ಆನ್ಸರ್ ಗೊತ್ತಾಗಬೇಕು. ಎಸ್, ಹಾಗಾದರೆ ಇದು ಆದಮೇಲೆ ನಮಗೆ ಮುಂದಿನ ಪ್ರಶ್ನೆ ಮೇಲೆ ಏನು ಕ್ವಶನ್ಸ್ಗಳನ್ನ ಕೇಳ್ಬೋದು ಸ್ನೇಹಿತರೆ. ನೋಡಿ, ನಮಗೆ ಇಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳ ಔರಂಗಜೇಬನ ಮೇಲೆ ಗೊತ್ತಾಯಿತು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ, ಇಲ್ಲಿ ವಿಶೇಷವಾಗಿ ನಮಗೆ ಏನು ಪ್ರಶ್ನೆ ಕೇಳ್ಬೋದು. ಇವರು ಕೆಳಗಿನ ಮೈಸೂರು ಅರಮನೆಯನ್ನು 1911ರಲ್ಲಿ ಪೂರ್ಣಗೊಳಿಸಿದರು. ಲೈಕ್ ದಿಸ್ 1910 ಮತ್ತು 11ರಲ್ಲಿ ಮೈಸೂರು ಅರಮನೆ ಪೂರ್ಣಗೊಳಿಸಿದ್ದು. ಏನು ವಿಶೇಷ ಅಂಶಗಳಂದರೆ ಇವರು ಟಿ ಆನಂದರಾವ್ ಕಾಲದಲ್ಲಿ ಮೈಸೂರು ಅರಮನೆ ಫುಲ್ ಆಗುತ್ತೆ ಅಥವಾ ನಿರ್ಮಾಣ ಆಗುತ್ತೆ. ಫಸ್ಟು 1800ರಲ್ಲಿ ದಿವಾನ್ ಪೂರ್ಣಯ್ಯ ನಿರ್ಮಾಣ ಮಾಡಿದರು. 1897ರಲ್ಲಿ ಮೈಸೂರಿನ ಗಂಧದ ಅರಮನೆ ಫಸ್ಟ್ ಆಯಿತು. ಈ ಅಂಬಾವಿಲಾಸ ಸುಟ್ಟೋಯಿತು. 1910 ಮತ್ತು 11ರಲ್ಲಿ ಟಿ ಆನಂದರಾವ್ ದಿವಾನರಾದ ಕಂಪ್ಲೀಟ್ ಆಯಿತು. KRS ಅಣೆಕಟ್ಟೆ ನಿರ್ಮಾಣ ಮಾಡಿಸಿದ ಮೂಲಕ ಸಂಸ್ಥಾನದ ಕೃಷಿ ಇದು ಸಹ 1911ರಲ್ಲಿ KRS ಆಯಿತು. ಮೈಸೂರಿನಲ್ಲಿ ಸಂಪತ್ ಅಭ್ಯುದಯ ಪರಿಷತ್ತನ್ನು ಇಲ್ಲಿ ಪ್ರಾರಂಭಿಸಿದರು. ಮೊದಲ ಬಾರಿಗೆ ಸ್ತ್ರೀಯರ ಮತದಾನಕ್ಕೆ ಅವಕಾಶವನ್ನು ನೀಡಿದವರು ಯಾರು ಅಂದರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನಿಮಗೆ 2 ಆಪ್ಷನ್ಸ್ ಗೊತ್ತಾದರೆ ಸಾಕು. ಮುಂದಿನ ಆಪ್ಷನ್ಸ್ಗಳು ಇವರು ವರ್ಕ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇವೆರಡು ಆಪ್ಷನ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಆ ಡ್ಯೂರಿಯೇಷನ್ಲಿದ್ದಂಥ ಒಡೆಯ ಯಾರು ಅಂತ ಕೆಲವು ಗೆಸ್ ಮೇಲೂ ಸಹ ನಾವು ಹಾಕಬೇಕಾಗುತ್ತೆ ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನವುಗಳಲ್ಲಿ ಜೋಡಿಗಳನ್ನು ಗುರುತಿಸಿ ಅಂತ ನೋಡಿ, ವಿಶೇಷವಾಗಿ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಅಂಶಗಳನ್ನೇ ಕೊಡ್ತಾ ಹೋಗಿದ್ದಾನೆ. ನೋಡಿ, ಇಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತಕ್ಕಂಥದ್ದು ನಾವು ನೋಡಬೇಕಾಗಿದೆ. ಯಾವ ಜೋಡಿ ಇಲ್ಲಿ ಸರಿಯಾಗಿದೆ ಅಂತಕ್ಕಂಥದ್ದು ನೋಡಬೇಕಾಗಿದೆ. ನೋಡಿ, ಇಲ್ಲಿ ಫಸ್ಟ್ ನಮಗೆ ಶಾರದಾ ಪೀಠ ಒಂದು ಕೊಟ್ಟಿಲ್ಲ, ಶೃಂಗೇರಿಯ ಶಾರದಾ ಪೀಠ. ನೋಡಿ, ಕಂಚಿಯ ಕಾಮಕೂಟ ಅಂತ ಒಂದಿದೆ. ಹಾಗಾದರೆ ಈ ಆಪ್ಷನ್ಸ್ ತಪ್ಪಾಗಿದೆ, ಈ ಆಪ್ಷನ್ಸ್ ತಪ್ಪಾಗಿದೆ. ಹಾಗಾದರೆ ನಮಗೆ ದ್ವಾರಕೆಯಲ್ಲಿ ಯಾವುದಿದೆ? ಈ ಗುಜರಾತಿನ ದ್ವಾರಕೆಯಲ್ಲಿರ್ತಕ್ಕಂಥದ್ದು ಕಾಳಿಮಠ. ಹಾಗಾದರೆ ಇದು ತಪ್ಪಾಗಿದೆ. ಹಾಗಾದರೆ ಬದರಿ ಅಂತಕ್ಕಂಥದ್ದೇನಿದೆ, ಈ ಉತ್ತರಾಖಂಡದ ಬದರಿಯಲ್ಲಿ ಜ್ಯೋತಿರ್ಮಠ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ನೋಡಿ, ದ್ವಾರಕೆ ಕಾಳಿಮಠ ಇರೋದು ಗುಜರಾತಿನ ದ್ವಾರಕೆಯಲ್ಲಿ, ಕಂಚಿ ಕಾಮಕೂಟ ಇರ್ತಕ್ಕಂಥದ್ದು ಕಂಚಿಯಲ್ಲಿ. ಹಾಗಾದರೆ ಪುರಿ, ಒಡಿಸ್ಸಾದ ಪುರಿಯಲ್ಲಿರ್ತಕ್ಕಂಥದ್ದು ಗೋವರ್ಧನ ಪೀಠ. ಈ ಕೆಳಗಿನಲ್ಲಿ ಸರಿಯಾದ ಜೋಡಿ ಯಾವುದು ಅಂದರೆ ಬದರಿ ಜ್ಯೋತಿರ್ಪೀಠ, ಬದರಿಯ ಜ್ಯೋತಿರ್ಪೀಠ. ಎಸ್, ಹಾಗಾದರೆ ಇಷ್ಟು ಪ್ರಶ್ನೆಗಳಿಗೆ ನಮಗೆ ಉತ್ತರ ಗೊತ್ತಾಯಿತು, ಸರಿ ಉತ್ತರ ಗೊತ್ತಾಯಿತು. ಹಾಗೆ ಶೃಂಗೇರಿಯಲ್ಲಿರ್ತಕ್ಕಂಥದ್ದು ಶಾರದಾ ಪೀಠ, ಅದು ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಹಾಗಾದರೆ ಚಿತ್ತೋಡು ಅಂದರೆ ಚಿತ್ತೋಡಗಡದ ಪ್ರಖ್ಯಾತ ವಿಜಯಸ್ತಂಭ ಇವರ ಕಾಲದಲ್ಲಿ ನಿರ್ಮಾಣವಾಯಿತು ಅಂತ. ಗುಹೀಲರು ಅಂತ ನೀವು ಅದಕ್ಕೆ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕು, ಓದಬೇಕು. ಗುಹೀಲರ ಕಾಲದಲ್ಲಿ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟು ಅದಾದಮೇಲೆ ನಿಮಗೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು. ನೋಡಿ, ಇಲ್ಲಿ ನಮಗೆ ವಿಲಿಯಂ ಜೋನ್ಸ್ 1784ರಲ್ಲಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ನ ಸ್ಟಾರ್ಟ್ ಮಾಡಿದವನು. ಮ್ಯಾಕ್ಸ್ ಮುಲ್ಲರ್ ಇವರೊಬ್ಬರು ಜರ್ಮನಿಯ ಭಾಷಾ ತಜ್ಞ. ಇವರು ವಿಶೇಷವಾಗಿ ಏನು ಮಾಡಿದರು ಅಂತ ನಾನು ಹೇಳಿದ್ದೆ, ಸಂಸ್ಕೃತ ಎಲ್ಲ ಭಾಷೆಗಳ ಮಾತೃ ಅಂತ ಹೇಳಿದವರು ಆರ್ಯನರು, ಮಧ್ಯ ಏಷ್ಯಾದಿಂದ ಬಂದವರು. ಆರ್ ಶ್ಯಾಮಶಾಸ್ತ್ರಿಗಳು 1909ರಲ್ಲಿ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಪುಸ್ತಕವನ್ನು ಪತ್ತೆ ಹಚ್ಚಿದವರು. ಹಾಗೆ ಚಾರ್ಲ್ಸ್ ಬೇಡನ್ ಅಂತಕ್ಕಂಥವರು ಅಶೋಕನ ಶಾಸನ ಮಸ್ಕಿಯಲ್ಲೇನಿದೆ ಆ ಶಾಸನವನ್ನು 1915ರಲ್ಲಿ ಏನು ಮಾಡ್ತಾರೆ, ಪತ್ತೆ ಹಚ್ತಾರೆ. ಈ ಲಿಂಗಸೂರು ತಾಲೂಕಲ್ಲಿರ್ತಕ್ಕಂಥ ರಾಯಚೂರು ಜಿಲ್ಲೆ ಇರ್ತಕ್ಕಂಥ ಮಸ್ಕಿ ಶಾಸನದಲ್ಲಿಯೇ ಅಶೋಕನನ್ನು ದೇವನಾಂ ಪ್ರಿಯದರ್ಶ ಅಂತ ಕರೆದಿರೋದು. ಒಂದಕ್ಕೊಂದು ಲಿಂಕ್ ಇಟ್ಕೊಂಡು ಏನು ಮಾಡಿದ್ದಾನೆ, ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾನೆ. ಅದು ನಿಮಗೆ ಗಮನದಲ್ಲಿರಬೇಕು. ಹಳೆ ಪೇಪರ್ಗಳನ್ನು ಆಧಾರವಾಗಿಟ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ.
ಹಾಗಾದರೆ ಮೊದಲನೇ ಕರ್ನಾಟಿಕ್ ಯುದ್ಧವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತ್ತು. ಎಕ್ಸ್ಲಾ ಚಾಪೆಲ್ ಅಂತಕ್ಕಂಥದ್ದು ಒಂದನೇ ಆಂಗ್ಲೋ ಕರ್ನಾಟಿಕ್ ಯುದ್ಧ. ಈ ಒಂದು ಕರ್ನಾಟಿಕ್ ಅಂತಕ್ಕಂಥ ಪ್ರದೇಶದಲ್ಲಿ ನಡೆದಂಥ ಯುದ್ಧ ಇಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆಯುತ್ತೆ. ಭಾರತದಲ್ಲಿ ಯಾರು ಉಳಿಬೇಕು ಅನ್ನುವಂಥ ಹೋರಾಟದಲ್ಲಿ ಇದು ಮುಕ್ತಾಯ ಆಗ್ತಾ ಹೋಗುತ್ತೆ. ಹಾಗಾದರೆ ಪಾಂಡಿಚೇರಿ ಒಪ್ಪಂದ ಅಂತಕ್ಕಂಥದ್ದು ಎರಡನೇ ಆಂಗ್ಲೋ ಕರ್ನಾಟಿಕ್ ಯುದ್ಧ ಅಥವಾ ಫ್ರೆಂಚ್ ಯುದ್ಧದಲ್ಲಿ ಎಂಡಾಗುತ್ತೆ. ಹಾಗಾದರೆ ಈ ಒಂದು ಮೂರನೇ ಆಂಗ್ಲೋ ಕರ್ನಾಟಿಕ್ ಯುದ್ಧ ಎಂಡಾಗಿದ್ದು ಪ್ಯಾರಿಸ್ ಅಗ್ರಿಮೆಂಟ್ ಮೂಲಕ. ಹಾಗಾದರೆ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಎಂಡಾಗಿದ್ದು ಯಾವ ಯುದ್ಧದ ಮೂಲಕ ಅಂದರೆ ಈ ಒಂದು ಮಡ್ರಾಸ್ ಅಗ್ರಿಮೆಂಟ್ ಮೂಲಕ. ಪ್ಯಾರಿಸ್ ಒಪ್ಪಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಮೂರನೇ ಆಂಗ್ಲೋ ಕರ್ನಾಟಿಕ್ ಅಥವಾ ಫ್ರೆಂಚ್ ಯುದ್ಧ. ಪಾಂಡಿಚೇರಿ ಒಪ್ಪಂದ ಎರಡನೇ ಆಂಗ್ಲೋ ಫ್ರೆಂಚ್ ಯುದ್ಧ. ಎಕ್ಸ್ಲಾ ಚಾಪೆಲ್ ಅಂತಕ್ಕಂಥದ್ದು ಈ ಒಂದು ಮೊದಲ ಒಂದು ಆಂಗ್ಲೋ ಫ್ರೆಂಚ್ ಯುದ್ಧ. ಎಕ್ಸ್ಲಾ ಚಾಪೆಲ್ ಒಪ್ಪಂದ 1760 ಈ ಒಂದು ವಾಂಡಿವಾಶ್ ಕದನದೊಂದಿಗೆ ತಮಿಳುನಾಡಲ್ಲಿ ನಡೆದಂಥ ವಾಂಡಿವಾಶ್ ಕದನದಲ್ಲಿ ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯ ಅಂತ್ಯ ಆಗಿ ಬ್ರಿಟಿಷರು ಉಳ್ಕೊಂಡ್ರು. ಕೌಂಟಿ ಲ್ಯಾಲಿ ಮತ್ತು ಸರ್ ಐರ್ಕೂಟ್ ನಡುವೆ ಈ ಯುದ್ಧ ನಡೆಯುತ್ತೆ. ಕೌಂಟಿ ಲ್ಯಾಲಿ ಸೆರೆ ಹಾಕ್ತಾನೆ, ಸರ್ ಐರ್ಕೂಟ್ ಮೇಲೆ ಬರ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಬುಸ್ಸಿಯನ್ನು ಸಹ ಯುದ್ಧದಲ್ಲಿ ಸೆರೆ ಹಿಡಿತಾರೆ. ಫ್ರೆಂಚರದ ಅಂದರೆ ಒಂದು ಪ್ರಾಬಲ್ಯ ಅಂತ್ಯ ಆಗುತ್ತೆ ವಾಂಡಿವಾಶ್ ಕದನದೊಂದಿಗೆ ಕೇಳ್ಬೋದು. ನೆಕ್ಸ್ಟ್ ಹಾಗಾದರೆ ರೈತವಾರಿ ಪದ್ಧತಿಯನ್ನು ಬಾರಾಮಹಲ್ ಪ್ರಾಂತ್ಯದಲ್ಲಿ ಮೊದಲಿಗೆ ಜಾರಿಗೆಗೊಳಿಸಿದವರು ಯಾರು? ಬಾರಾಮಹಲ್ ಅಂತಕ್ಕಂಥ ಪ್ರಾಂತ್ಯ ಸೌತ್ ಇಂಡಿಯಾದಲ್ಲಿತ್ತು ಅಂತಕ್ಕಂಥದ್ದು. ನೋಡಿ, RM ಬರ್ಡನ್ ಅಂತಕ್ಕಂಥವನು ಉತ್ತರ ಭಾರತದ ಒಂದು ಈ ಭೂ ಅಥವಾ ಕಂದಾಯ ಪದ್ಧತಿಯ ಪಿತಾಮಹ ಅಥವಾ ಕಂದಾಯ ನಿಷ್ಕರ್ಷೆಯ ಪಿತಾಮಹ ಅಂತ ಕರಿತೀವಿ. ಹಾಗೆ ಜೇಮ್ಸ್ ಥಾಮಸ್ ಇದ್ದಾನೆ, ಅಲೆಕ್ಸಾಂಡರ್ ಲೀಡ್ ಇದ್ದಾನೆ, ಲಾರ್ಡ್ ವೆಲ್ಲೆಸ್ಲಿ ಇದ್ದಾನೆ. ನಾನು ಹೇಳಿದ್ದೆ ಈ ಸರ್ ಥಾಮಸ್ ಮೊನ್ರೋ ಅವರಿಗಿಂತ ಮುಂಚೆ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥವನು ಈ ಒಂದು ರೈತವಾರಿ ಪದ್ಧತಿ ಅಂತಕ್ಕಂಥದ್ದೇನಿದೆ 1820ರಲ್ಲಿ ಜಾರಿಗೆ ಬಂತಲ್ವ, ಈ ರೈತವಾರಿ ಪದ್ಧತಿಗೆ ಫಸ್ಟ್ ಬ್ಲೂ ಪ್ರಿಂಟ್ ನೀಲನಕಾಶೆ ಆಗ್ತವನೇ ಅಲೆಕ್ಸಾಂಡರ್ ರೀಡ್. ಬಟ್ ಇದು ಬಂದಿದ್ದು ಬಾರಾಮಹಲ್ ಅಂತ ಕರಿತೀವಿ. ಇಲ್ಲಿ ಈ ಒಂದು ವೆಲ್ಲೆಸ್ಲಿ ಅಥವಾ ಸಂಬಂಧಿಸಿದಂತೆ ನಾವು ಬೇರೆ ಮಡ್ರಾಸ್ನ ಈ ಒಂದು ಸೇಲಂ ಜಿಲ್ಲೆಯಲ್ಲಿ ಯಾರು ಇದನ್ನು ಜಾರಿಗೆ ತರ್ತಾನೆ ತದನಂತರವಾಗಿ ಅಂದರೆ ಸರ್ ಥಾಮಸ್ ಮೊನ್ರೋ ಅಂತಕ್ಕಂಥವನು ಏನು ಮಾಡ್ತಾನೆ ಇದನ್ನು ಜಾರಿಗೆ ತರ್ತಾನೆ. ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ, ಇವುಗಳಲ್ಲಿ ಮಂದಗಾಮಿಗಳ ನಾಯಕರನ್ನು ಗುರುತಿಸಿ MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಅರವಿಂದ ಘೋಷ್, ರಾಜಗುರು. ನೋಡಿ, ಒಬ್ಬ ಇಲ್ಲಿ ತೀವ್ರಗಾಮಿ ಇದ್ದಾನೆ, ಒಬ್ಬ ಕ್ರಾಂತಿಕಾರಿ ಇದ್ದಾನೆ. ಇದಲ್ಲ MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ. ನೋಡಿ, ಸುರೇಂದ್ರನಾಥ ಬ್ಯಾನರ್ಜಿ ಅಂತಕ್ಕಂಥವ್ರು ಏನಿದ್ದಾರೆ ಇಲ್ಲಿ ನಮಗೆ ವಿಶೇಷವಾಗಿ ಈ ಒಂದು ಎರಡನೇ ಆಪ್ಷನ್ ಅಷ್ಟೂ ಜನ ಏನಾಗಿದ್ದಾರೆ ಮಂದಗಾಮಿಗಳಿದ್ದಾರೆ. ಇಲ್ಲೇನಾಗಿದ್ದಾರೆ ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, MD ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ. ಅರವಿಂದ ಘೋಷ್ ಒಬ್ಬ ಎಕ್ಸ್ಟ್ರೀಮಿಸ್ಟ್ ಇವನು. ರಾಜಗುರು ಭಗತ್ ಸಿಂಗ್ ಇದು ಅಲ್ಲ, ಭಗತ್ ಸಿಂಗ್, ತಿಲಕ್ ಮತ್ತು ಚಂದ್ರಪಾಲ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಅರವಿಂದ ಘೋಷ್ ಇವರು ತೀವ್ರಗಾಮಿಗಳು, ಇವರು ಮಂದಗಾಮಿಗಳು. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು ಕೇಳಿದ್ರೆ ಇವರಲ್ಲಿ ಮಾಡರೇಟರ್ಸ್ ಕೇಳಿದ್ದಾರೆ, ಮಂದಗಾಮಿಗಳನ್ನು ಕೇಳಿದರೆ ಮಂದಗಾಮಿಗಳನ್ನು ನಾವು ನೋಡ್ಬೋದು. ಎಸ್, ಹಾಗಾದರೆ ಮುಂದಿನ ವಿಷಯಗಳಿಗೆ ಸಂಬಂಧಿಸಿದಂತೆ 1893ರಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾ ನೆಟಾಲ್ಗೆ ಹೋಗಲು ಕಾರಣವಾಗಿದ್ದೇನು? ವರ್ಣಭೇದ ನೀತಿ ವಿರುದ್ಧ ಹೋರಾಡಲು, ಅಲ್ಲಿ ನೆಲ್ಸನ್ ಮಂಡೇಲಾ ಹೋರಾಡ್ದ. ದಕ್ಷಿಣ ಆಫ್ರಿಕಾದ ಜನರ ನೆರವನ್ನು ಪಡೆಯಲು, ಇದು ಸರಿಯಲ್ಲ. ನೆಲ್ಸನ್ ಮಂಡೇಲಾ ಅವರನ್ನು ಭೇಟಿ ಮಾಡಲು. ಈ ಮೂರಕ್ಕಿಂತ ಹೆಚ್ಚಾಗಿ 1893ರಿಂದ 1915ರವರೆಗೆ 22 ವರ್ಷಗಳ ಕಾಲ ಗಾಂಧೀಜಿ ಆಫ್ರಿಕಾದಲ್ಲಿದ್ದು ಅಥವಾ ಡಿಸ್ಕಷನ್ ಮಾಡೋದಕ್ಕೆ ಹೋಗಿದ್ದು ದಾದಾ ಅಬ್ದುಲ್ಲಾ ಅಂತಕ್ಕಂತಹ ಮತ್ತು ಆತನ ಕಂಪನಿಯ ಬಗ್ಗೆ ಪರವತ್ತು ವಹಿಸ್ಕೊಂಡು ಹೋಗಿದ್ದರು. 22 ವರ್ಷಗಳ ಕಾಲ ಆಫ್ರಿಕಾದಲ್ಲಿದ್ದು ಪೊಯ್ನಿಕ್ ಸೆಟಲ್ಮೆಂಟ್ ಇರ್ಬೋದು, ಹಾಗೆ ವಿಶೇಷವಾಗಿ ಈ ಒಂದು ಟಾಲಸ್ಟೈ ಫಾರ್ಮ್ ಇರ್ಬೋದು, ಹಾಗೆ ಇಂಡಿಯನ್ ಒಪಿನಿಯನ್ ಇರ್ಬೋದು ಪತ್ರಿಕೆ, ಹಾಗೆ ಹಿಂದ್ ಸ್ವರಾಜ್ ಕೃತಿ ಇರ್ಬೋದು. ಇವೆಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ, ಉಪವಾಸ ಇವೆಲ್ಲ ಇಂಟ್ರಡ್ಯೂಸ್ ಆಗಿದ್ದು. ಜುಲು ಕಾಳಗ, ಕೈಸರಿ ಹಿಂದ್ ಪ್ರಶಸ್ತಿ ಪಡೆದಿದ್ದು ಈ ದಕ್ಷಿಣ ಆಫ್ರಿಕಾದಲ್ಲೇ ಸುಮಾರು ಇವ್ರದ್ದು ವರ್ಕ್ ಆಯಿತು ಗಾಂಧೀಜಿಯವರು ಹೋದಂಥ ಸಂದರ್ಭ. ಹಾಗೆ ನಿಮಗೆ 1855 ಒಬ್ಬರು, 1833 ಇದೊಂದು ಘಟನೆಗಳನ್ನು ಕೇಳ್ಬೋದು. 30ರಲ್ಲಿ ಹೋದಂಥದ್ದು 1830ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥವ್ರು ಎರಡನೇ ಅಕ್ಬರ್ ಬಗ್ಗೆ ಏನು ಮಾಡಿದ್ರು ಡಿಸ್ಕಷನ್ ಮಾಡೋದಕ್ಕೆ.
ಹಾಗೆ ಕಾಮ್ ಆ್ಯಂಡ್ ಕಂಪನಿ ಬಗ್ಗೆ ಹೋಗಿದ್ದು ದಾದಾಬಾಯಿ ನವರೋಜಿ 1855ರಲ್ಲಿ ಇಂಗ್ಲೆಂಡಿಗೆ. ದಾದಾಬಾಯಿ ನವರೋಜಿ ಯಾಕೆ ಹೋದರು ಅಂದರೆ ಕಾಮ್ ಆ್ಯಂಡ್ ಕಂಪನಿ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ. 1830ರಲ್ಲಿ ಈ ರಾಜಾರಾಮ್ ಮೋಹನ್ ರಾಯ್ ಯಾಕೆ ಇಂಗ್ಲೆಂಡಿಗೆ ಹೋದರು ಅಂದರೆ ಬ್ರಿಸ್ಟನಲ್ಲಿ ಸತ್ತು ಹೋಗ್ತಾರೆ, ಎರಡನೇ ಅಕ್ಬರ್ ಬಗ್ಗೆ ಮಾತನ್ನು ನಡೆಸೋದಕ್ಕೆ. ಸ್ನೇಹಿತರೆ, ಇದೇ ಥರ ಟಿಗೆ ಸಂಬಂಧಿಸಿದಂಥ ವಿಷಯಗಳು ಆದಷ್ಟು ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ನೀವು ಓದಬೇಕು. ಟೆಕ್ಸ್ಟ್ ಬುಕ್ಸಲ್ಲೇ ನಿಮಗೆ ಹೆಚ್ಚು ಪ್ರಶ್ನೆಗಳು ಈ ರೀತಿಯಾಗಿ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ 2020ರ ಒಂದು ಟಿ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ಮುಂದೆ 15 ಮತ್ತು 14ರ ಪೇಪರ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.